ಆಲದ ಮರ ಎಷ್ಟು ವಿಶಾಲವಾಗಿ ಮೇಲೆ ಬೆಳೆಯುತ್ತೋ ಅದರ ಬೇರುಗಳು ಕೂಡ ಅಷ್ಟೇ ವಿಶಾಲವಾಗಿರುತ್ತೆ. ಅದಕ್ಕೆ ಕಂಪೇರ್ ಮಾಡಿ ಈಗ ಮೂಡಾಗಿ ಹೇಳ್ಬೋದೇನೋ. ಮೂಡಾದ್ದು ಹಾಗೆ ಮೇಲ್ಗಡೆಗೆ ಮೂಡ ಆಹಾ ಅಂತ ಕರೆಸ್ಕೊಳ್ತಾ ಇದೆ, ಅದರ ಕೆಳಗಡೆಗೆ ನೋಡ ಇದು ಹೆಂಗೆ ಆಳವಾಗಿ ಬೆಳೆದಿದೆ ಅಂತ ಹೇಳಿ ಈಗ ಅದರ ಭ್ರಷ್ಟಾಚಾರ ಗೊತ್ತಾಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ. ಮೂಡ ಸೈಟ್ ಹಗರಣ, ಭೂಮಿ ವಶಪಡಿಸಿಕೊಂಡ ಬಗ್ಗೆ ಮೂಡ ಬಳಿ ಮಾಹಿತಿಯೇ ಇಲ್ವಂತೆ. ವೆರಿ ಗುಡ್. ಆದ್ರೆ 50-50 ಅನುಪಾತದಲ್ಲಿ ಭೂಮಿ ಮಂಜೂರನ್ನ ಮಾಡಿದ್ದಾರೆ. ಸೂಪರ್. ಮಹೇಂದ್ರ ಅನ್ನೋರಿಗೆ 2 ಸೈಟ್ ಬದಲಿಗೆ 19 ಸೈಟ್ ಕೊಟ್ಟಿದ್ದಾರೆ. ಸೂಪರ್. ಏನ್ರಿ ಜಾಕ್ಪಾಟ್ ಹೊಡೆದ್ಬಿಟ್ಟಿದ್ದೀರಾ ಮಹೇಂದ್ರ ಅವರೇ. ದೇವನೂರು ಗ್ರಾಮದಲ್ಲಿ ಸರ್ವೆ 81-2ರಲ್ಲಿ 2 ಎಕರೆ 22 ಗುಂಟೆ ಸ್ವಾಧೀನವನ್ನ ಪಡಿಸ್ಕೊಳ್ತಾರೆ. ವಿಜಯನಗರ 3ನೇ ಹಂತದಲ್ಲಿ ಬದಲಿ ನಿವೇಶನ ಕೊಡ್ತಾರೆ. ಎಷ್ಟು ಕೊಡಬೇಕಾಗಿತ್ತು? 2 ಸೈಟ್ ಅನ್ನ ಕೊಡಬೇಕಾಗಿತ್ತು. ಕೊಟ್ಟಿದ್ದೆಷ್ಟು? 19 ಸೈಟ್ ಅನ್ನ. ಅಯ್ಯಯ್ಯೋ, ಜಾಕ್ಪಾಟ್ ಹೊಡೆದ್ರೆ ಯಾರಾದರೂ ಸುಮ್ಮನೆ ಇರ್ತಾರಾ? ಜಾಕ್ಪಾಟ್ ಹೊಡಿತು. 2 ಸೈಟ್ ಬದಲಿಗೆ 19 ಸೈಟ್ ಕೊಟ್ರು. ಕೊಟ್ಟವ್ರು ಯಾರು? ಹೆಂಗ್ ಕೊಟ್ರು? ತಗೊಂಡಿದ್ದೆಷ್ಟು? 2 ಎಕರೆ 22 ಗುಂಟೆಯಪ್ಪ. ಕೊಟ್ಟಿದ್ದು 19 ಸೈಟ್ಗಳನ್ನು ಕೊಟ್ಟಿದ್ದಾರೆ ಈ ಮಹೇಂದ್ರ ಅನ್ನೋರಿಗೆ. ಆಮೇಲೆ ಭೂಮಿ ವಶಪಡಿಸಿಕೊಂಡ ಬಗ್ಗೆ ಮಾಹಿತಿನೂ ಇಲ್ವಂತೆ ಮೂಡ ಬಳಿ. ನೋಡಿ, ಅದಕ್ಕೆ ಹೇಳೋದು ಮೂಡ ನೋಡ ನನ್ನ ಅಂತ ಅದು ಹೇಳ್ತಾ ಇರುತ್ತೆ ಯಾವಾಗಿದ್ರು. ಅದು ಈ ಪರಿಸ್ಥಿತಿ ಮೈಸೂರಿನಲ್ಲಿ ಆಗಿದೆ. ಇನ್ನೂ ಎಷ್ಟೆಷ್ಟು ಆಳವಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ನೋಡೋಣ, ಬರ್ತಾರೆ ಒಬ್ಬೊಬ್ಬರಾಗಿನೇ. ನನ್ನ ಸಹೋದ್ಯೋಗಿ ಈಗ ಮೈಸೂರು ಪ್ರತಿನಿಧಿ KP ನಾಗರಾಜ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಈಗ ಕರೆದು ರಾಜ್ಯದಲ್ಲಿರುವಂಥ ಜನರಿಗೆ ಮೂಡ ಬಾ ನನ್ನ ನೋಡ ಯಾವ ರೀತಿ ಆಳವಾಗಿ ನಾನು ಬೇರೂರಿದ್ದೀನಿ ಅನ್ನೋದನ್ನ ಹೇಳ್ಕೊಳ್ತಾ ಇದೀಯಾ ಅಂತ. ಇನ್ನೂ ಎಷ್ಟೆಷ್ಟು ಆಳವಾಗಿ ವಿಶಾಲವಾಗಿ ವ್ಯಾಪಿಸ್ಕೊಂಡ್ಬಿಟ್ಟಿದೀಯ ಅಂತ ಇದು ಆಲದ ಮರದ ರೀತಿ. ನಮಗೆ ಸಾಕಾಗೋಗ್ಬಿಟ್ಟಿದೆ ಅರುಣ್. ಈ ಲೆವೆಲ್ನಲ್ಲಿ ಈ ಟೈಪಲ್ಲೂ ಕೂಡ ಭ್ರಷ್ಟಾಚಾರ ಮಾಡ್ಬೋದಾ ಅನ್ನುವಂಥ ರೀತಿಯಾದಂಥ, ಯಾಕಂದರೆ ಡಿಸೈನ್ ಥರದ ಭ್ರಷ್ಟಾಚಾರವನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡ್ಕೊಂಡಿರುವಂಥದ್ದು ಅರುಣ್. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಅರುಣ್ ಆಗಿರುವಂಥದ್ದು ಅಂದರೆ ಯಾವ ಇಸವಿಯಲ್ಲಿ ಈ ಪ್ರಕರಣದಲ್ಲಿ ಭೂಮಿಯನ್ನು ವಶಪಡಿಸ್ಕೊಂಡಿದ್ವಿ ಅನ್ನುವಂತಹ ಮೊದಲ ದಾಖಲೆಯೂ ಕೂಡ ಈ ಪ್ರಕರಣದಲ್ಲಿ ಇಲ್ಲ. ಆದರೆ ಅದರ ಜೊತೆಗೆ ಪ್ರೋತ್ಸಾಹದಾಯಕ ಯೋಜನೆಯಲ್ಲಿ ಅವರು ಸ್ವಇಚ್ಛೆಯಿಂದ ಇದನ್ನು ಜಮೀನನ್ನು ಬಿಟ್ಟುಕೊಟ್ಟಿರುವಂಥದ್ದು. ಅಂದರೆ 2-2.5 ಎಕರೆ ನಿಯಮಗಳ ಪ್ರಕಾರವಾಗಿ, ನಾನು ನಿಮಗೆ ನಿಯಮದ ಒಂದು ಪ್ರತಿನೂ ಕೂಡ ತೋರಿಸ್ತಾ ಇದ್ದೀವಿ. ಆ ನಿಯಮಗಳ ಪ್ರಕಾರವಾಗಿ ಇಂತಿಷ್ಟು ಜಮೀನನ್ನು ಪ್ರೋತ್ಸಾಹದಾಯಕವಾಗಿ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ ಇಂತಿಷ್ಟು ಪರಿಹಾರ ಕೊಡಬೇಕು ಅಂತ ಇರುವಂಥದ್ದು ಅರುಣ್. ಆದರೆ ಆ ಲೆಕ್ಕದ ಪ್ರಕಾರವಾಗಿ ಇವರ ಏನು ಮಹೇಂದ್ರ ಅನ್ನುವಂಥವರ ಜಮೀನಿಗೆ ಸಂಬಂಧಪಟ್ಟಂಥ ಒಟ್ಟು 2 ಎಕರೆ 22 ಗುಂಟೆಗೆ ಕೊಡಬೇಕಾಗಿರುವಂಥದ್ದು ಕೇವಲ 2 ನಿವೇಶನ. ವಿಚಿತ್ರ ಅಂದರೆ ಒಟ್ಟು 19 ನಿವೇಶನಗಳನ್ನು ಮಂಜೂರನ್ನು ಮಾಡಿಕೊಡಲಾಗಿದೆ. ಇನ್ನೂ ವಿಚಿತ್ರ ಅಂತಂದರೆ ಆ 19 ನಿವೇಶನಗಳ ಮಂಜೂರು ಕೂಡ ಒಂದೇ ದಿನ ಆಗಿರುವಂಥದ್ದು ಅರುಣ್. ಅಲ್ಲಿಗೆ ಡಿಸೈನಲ್ಲಿ ಭ್ರಷ್ಟಾಚಾರವನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಮಾಡಿದ್ದಾರೆ. ಮೋಸ್ಟ್ಲಿ ಬಹುತೇಕ ಒಂದು ಪ್ರಾಧಿಕಾರದಲ್ಲಿ ಈ ರೀತಿಯಾಗಿ ತರಾವರಿಯ ಸ್ಟೈಲಲ್ಲಿ ಭ್ರಷ್ಟಾಚಾರ ಆಗಿರುವಂತಹ ಮತ್ತೊಂದು ಪ್ರಾಧಿಕಾರ ಯಾವುದು ಕೂಡ ಇಲ್ವೇನೋ ಅರುಣ್. ಅಷ್ಟರ ಮಟ್ಟಿಗೆ ಹೆಜ್ಜೆಗೂ ಕೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಇಡೀ ಪ್ರಾಧಿಕಾರವನ್ನೇ ಮುಳುಗಿಸಿದ್ದಾರೆ ಅರುಣ್. ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಯಾವ ರೀತಿಯಲ್ಲಿ ಇದು ವ್ಯಾಪಿಸಿಕೊಂಡಿದೆ ಅನ್ನೋದು ಕಾಣಿಸಿಕೊಳ್ಳುತ್ತಾ ಇದೆ, ಎಷ್ಟು ವಿಶಾಲವಾಗಿ ಹಬ್ಬಿಕೊಂಡಿದೆ ಅಂತ ಹೇಳಿ. 50-50 ಅನುಪಾತದಲ್ಲಿ ಭೂಮಿ ಮಂಜೂರಾಗಿರೋದು. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಪದೇ ಇಡೀ ರಾಜ್ಯದಲ್ಲಿರೋ ಎಲ್ಲರೂ ಕೂಡ ಇತ್ತ ನೋಡ ಅಂತ ಹೇಳಿ ಮೂಡ ಹೇಳ್ತಾ ಇದೆ ಅಂತ ಹೇಳಿ ಆಳವಾಗಿ ಬೇರೂರ್ಬಿಟ್ಟಿದೆ.